ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ಗುರು ನಿಮ್ಮ ರಾಶಿಯಲ್ಲಿರುವಂಥ ಗುರು 2ನೇ ರಾಶಿಗೆ ಹೋಗಿದ್ದಾನೆ. ಅನಂತರದಲ್ಲಿ 12ನೇ ರಾಶಿಯ ಶುಕ್ರ, ನಂತರ 15ನೇ ತಾರೀಕು ನಂತರದಲ್ಲಿ ರವಿಯೂ ಕೂಡ 2ನೇ ರಾಶಿಗೆ ಹೋಗ್ತಾನೆ. ಹಾಗೆ 4ನೇ ರಾಶಿಗೆ ಕುಜ ಮತ್ತು ಕೇತು. ನೋಡಿ, ನೀಚನಾದಂಥ ಕೇತು ಜೊತೆಗಿದ್ದು ಅದನ್ನು ಚತುರ್ಥ ರಾಶಿಯಲ್ಲಿ ಚತುರ್ಥ ಕುಜ ಬಂದರೆ ಬಹಳ ಒಳ್ಳೆಯದು. ಅನಂತರ ಪಂಚಮ, ಷಷ್ಠ, ಸಪ್ತಮ, ಅಷ್ಟಮ ರಾಶಿ ಯಾರು ಇಲ್ಲ. ನವಮ ರಾಶಿಯಲ್ಲಿ ರಾಹು. ಇನ್ನು 12ನೇ ರಾಶಿ ಶುಕ್ರ, 11ನೇ ರಾಶಿ ಶನಿ. ಹಾಗೆ 7.5 ಸೇನೆ ಏನು ಕೂಡ ಬರಲಿಲ್ಲ ನಿಮಗೆ. ಹೀಗೆಲ್ಲ ವೃಷಭ ರಾಶಿಯವರಿಗೆ ಗ್ರಹಸ್ಥಿತಿ ಇದೆ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ. ಹಾಗೆ ರೋಹಿಣಿ ನಕ್ಷತ್ರ 1, 4ನೇ ಪಾದ. ಮೃಗಶಿರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಮತ್ತು ಈ ತಿಂಗಳು ಇದು ಜ್ಯೇಷ್ಠ ಮಾಸ ನೋಡಿ. ಹಾಗಾಗಿ ಜ್ಯೇಷ್ಠ ಮಾಸ ಆದದ್ರಿಂದ ಅಂಥ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳೇನು ಇರುವುದಿಲ್ಲ. ಆದರೂ 5ನೇ ತಾರೀಕು ಪ್ರಶಸ್ತವಾಗಿದೆ ನೋಡಿ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀರಿ ಅಂತಂದರೆ 5ನೇ ತಾರೀಕು ದಶಮಿ ಗುರುವಾರ, ಹಸ್ತ ನಕ್ಷತ್ರ ಬಹಳ ಒಳ್ಳೆಯದಿದೆ ಅಂತೇಳಿ ಹೇಳ್ತೇನೆ. ಇನ್ನು 11ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ದಿವಸ. 26ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 27ನೇ ತಾರೀಕು, 26ನೇ ತಾರೀಕು ಅನಂತರದಲ್ಲಿ 26ಕ್ಕೆ ಆಷಾಢ ಮಾಸ ಶುರುವಾಗ್ತದೆ. ಆಷಾಢ ಮಾಸ ಅಂದರೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ ಶುಕ್ರವಾರ. ಆಷಾಢ ಮಾಸ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದ್ರೆ ಬಹಳ ಶುಭ ಅಂತೇಳಿ ಹೇಳ್ತೇವೆ. ಇದೆಲ್ಲ ಪೂಜೆ ಪುನಸ್ಕಾರಗಳು, ಜಪಾನುಷ್ಠಾನಗಳೆಲ್ಲ ನಾವು ಮಾಡಬೇಕು. ಮಾಡಿದಾಗ ನಮಗೆ ಮನಸ್ಸು ಸಮಾಧಾನ ಆಗಿ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನದಾದಂತಹ ಅವಕಾಶಗಳು ಸಿಗುತ್ತೆ. ಯಾಕಂದರೆ ನಾವು ಕೆಲಸ ಮಾಡಿದ್ರೂ ಕೂಡ ಕ್ಲಿಕ್ ಆಗಬೇಕಲ್ವ, ಲಾಭಾಂಶಗಳು ಸಿಗಬೇಕು ಅಂತಂದಕ್ಕೆಲ್ಲ ದೈವಾನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯ. ದೈವಾನುಗ್ರಹ ಇದ್ದರೆ ಎಲ್ಲವೂ ಕೂಡ ಶುಭವಾಗುತ್ತೆ. ನೋಡೋಣ ಈ ತಿಂಗಳಲ್ಲಿ ಜೂನಲ್ಲಿ ಏನೇನು ನಿಮಗೆ ಬಹಳ ಮುಖ್ಯವಾಗಿ ಲಾಭಾಂಶಗಳು ಸಿಗ್ಬೋದು ವೃಷಭ ರಾಶಿಗೆ. 1ನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಯಾಕಂದರೆ ಮೃಗಶಿರ ನಕ್ಷತ್ರದವರ 2-3 ಜನರ ಜಾತಕ ನೋಡಿದ್ರೆ ಏನೋ ಮದುವೆ ಆಗಲಿಲ್ಲ, ತೊಂದರೆ, ಅಥವಾ ಏನೋ ಪೆಂಡಿಂಗ್ ಇಟ್ಟಿದ್ದಾರೆ, ಮದುವೆ ಆಗುತ್ತೋ ಇಲ್ಲೋ, ಹೀಗೆಲ್ಲ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಜಾಸ್ತಿ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಮುಂಚಿನ ಕಾಲ ಅಲ್ಲ, ಕಾಲಘಟ್ಟ, ಮನಸ್ಥಿತಿ ಎಲ್ಲ ಬದಲಾವಣೆ ಆಗ್ತಾ ಇದ್ದ ಹಾಗೆ ಮನುಷ್ಯ ಪ್ರಯತ್ನವೂ ಕೂಡ ಜಾಸ್ತಿ ಆಗಬೇಕು. ಹಿಂದೆಲ್ಲ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತಿನ ಕಾಲ, ವ್ಯವಸ್ಥೆ, ಜೀವನ ಹೀಗೆ ಬದಲಾವಣೆ ಆಗ್ತಾ ಇರುತ್ತೆ. ಅದರ ಜೊತೆಗೆ ಮನಸ್ಥಿತಿಯೂ ಬಹಳ ಮುಖ್ಯವಾಗಿ ಬದಲಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಆ ಮನಸ್ಥಿತಿ ಬದಲಾವಣೆ ಆಗ್ತಾ ಇದ್ದಂತೆ ನಾವು ಕೂಡ ಬದಲಾವಣೆ ಮಾಡಿಕೊಳ್ತಾ ಇರಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಜಾಸ್ತಿ ಪ್ರಯತ್ನ 1ನೇದಾಗಿ. 2ನೇದಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಒಳ್ಳೆಯದಿದೆ ಅಂತೇಳಿ ಹೇಳ್ತಾರೆ. ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥದ್ದು. ನೀವು ಬ್ರೋಕರ್ ದಂಧೆ ಮಾಡ್ತಾ ಇದ್ದೀರಿ, ಅಥವಾ ಜನಕ್ಕೆ ಸೈಟ್ ಕೊಡಿಸೋದು ಮಾಡ್ತಾ ಇದ್ದೀರಿ, ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅದರಲ್ಲಿ ಸ್ವಲ್ಪ ಲಾಭಾಂಶಗಳು ಸಿಗುವಂಥದ್ದು. ಅಥವಾ ನಿಮ್ಮ ಜಾಗ, ಮನೆ, ಭೂಮಿ, ಕೃಷಿ ಜಾಗಗಳೇನಾದರೂ ಸೇಲ್ ಆಗಬೇಕು ಅಂತಂದರೆ ಅದ್ರ ಕಡೆಗೂ ಕೂಡ ಒಳ್ಳೆಯ ರೀತಿಯಾದಂತಹ ಬದಲಾವಣೆ ಬರುವಂಥ ಸಾಧ್ಯತೆಗಳು. ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಖುಷಿ ಸಂತೋಷಗಳು ಸಿಗುವಂಥ ಚಾನ್ಸಸ್ಸು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಖುಷಿ ಸಂತೋಷಗಳೇ ಇಲ್ಲ ಜೀವನದಲ್ಲಿ. ಆದರೆ ಈ ತಿಂಗಳಲ್ಲಿ ಖುಷಿ ಸಂತೋಷಗಳು ಸಿಗುವಂಥ ಚಾನ್ಸಸ್ಸು. 2ನೇ ರಾಶಿ ಗುರು ಏನು ನುಡಿತೀರೋ ಹಾಗಾಗುವಂಥ ಸಾಧ್ಯತೆಗಳು. ಅಥವಾ ಏನೋ ಒಂದು ಮನಸ್ಸಿಗೆ ಯೋಚನೆ ಮಾಡ್ತಾ ಇರ್ತೀರಿ, ಮನಸ್ಸಿನ ಸಂಕಲ್ಪಗಳು ನೆರವೇರುವಂತಹದ್ದು. ಇದ್ದಕ್ಕಿದ್ದ ಹಾಗೆ ರವಿ ನಿಮ್ಮನ್ನು ಬೆಳಗಿಸ್ತಾನೆ, ನಿಮ್ಮನ್ನು ಹೊಳೆಯುವಂತಹ ಪ್ರಯತ್ನ ಮಾಡ್ತಾನೆ. ಸನ್ಮಾನಗಳು ಸಿಗುವಂಥ ಚಾನ್ಸಸ್ ಆಗುತ್ತೆ. ಯಾವಾಗೂ ರವಿ ಈ ರಾಶಿಗೆ ಚತುರ್ಥಾಧಿಪತಿ ಅನ್ನಂತಕ್ಕೆ ಶತ್ರು ಆದರೂ ಕೂಡ ಅವನ ರಾಶಿಗೆ ಬಂದಾಗ ನಿಮ್ಮನ್ನು ಬೆಳೆಸ್ತಾನೆ, ಸುಪ್ರಕಾಶಮಾನ ಮಾಡುವಂಥ ಗ್ರಹ. ಮತ್ತು ಯಾವುದಾದ್ರು ಸ್ವಲ್ಪ ಮಟ್ಟಿಗೆ ಲಾಭಾಂಶ ಆಗಬೇಕು, ದುಡ್ಡು ಸಿಗಬೇಕು, ಎಲ್ಲೋ ಒಂದು ಕಡೆ ಬೆಳಿಬೇಕು, ಇಂತಹ ಅವಕಾಶಗಳಿದ್ದರೆ ಅದು ಬೆಳೆಸುವಂತಹ ಲಾಭಾಂಶಗಳನ್ನು ಕೂಡ ಆ ಗುರು ಕೊಡ್ತಾನೆ ನಿಮ್ಗೆ. ಹಾಗಾಗಿ ಬೆಳಿತೀರಿ, ಲಾಭಾಂಶಗಳನ್ನು ಮಾಡ್ತೀರಿ, ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಕೃಷಿ ವಹಿವಾಟು ಮಾಡುವಂಥವರು, ನೀರಿನ ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲ ಬಹಳ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂತಹ ಅವಕಾಶಗಳಿದೆ. ಏಕಾದಶಕ್ಕೆ ನೋಡಿ ಶನಿ ಇದ್ದಾನೆ. ಹಾಗಾಗಿ ನೀವು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ. ಏಕಾದಶಕ್ಕೆ ಶನಿ ಇದ್ದಾಗ ಶನಿ ಬಲವೂ ಕೂಡ ಇದೆ, ಗುರುಬಲವೂ ಕೂಡ ಇದೆ. ಹಾಗಾಗಿ ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋರು, ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಆಸಕ್ತಿ ಉಳ್ಳಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಸನ್ಮಾನಗಳು ಸಿಗುವಂಥದ್ದು. ಒಂದು ಕಡೆಗೆ ಬೆಳವಣಿಗೆ ನಿಮ್ಗೆ ಆಗುವಂಥದ್ದು. ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ಇಂಥವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳಾಗುವಂಥದ್ದು. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇವೆ ನಾವು,
ಲಾಭಾಂಶಗಳಿಲ್ಲ, ತೊಂದರೆ ಆಗ್ತಾ ಇದೆ, ಸರಿ ಇಲ್ಲ, ಹೀಗೆಲ್ಲ ಇದ್ದಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಒಂದಂತಕ್ಕೆ ನಿಮ್ಮನ್ನು ಭಗವಂತ ಎತ್ತುತ್ತಾ ಇದ್ದಾನೆ, ಭಗವಂತ ಬೆಳೆಸ್ತಾ ಇದ್ದಾನೆ, ಲಾಭಾಂಶಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಎಷ್ಟೋ ಸಲ ಯೋಚನೆ ಮಾಡಿ ನೋಡಿ ನೀವು, ಲಾಭಾಂಶಗಳು ಇಲ್ಲ ಆಳುವಂಥ ವ್ಯಕ್ತಿಗಳು ಕೂಡ ಲಾಭಾಂಶಗಳು ಸಿಗ್ತಾ ಇದೆ. ಇದು ಬಹಳ ಉತ್ತಮವಾದಂಥದ್ದು. ಆ ಭಗವಂತ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಹೆಚ್ಚಿನದಾಗಿ ಖುಷಿ, ಎಲ್ಲೇ ಹೋಗಲಿ ಖುಷಿ ಜಾಸ್ತಿ ಸಿಗುವಂಥದ್ದು, ದುಃಖಗಳು ಸ್ವಲ್ಪ ದೂರ ಆಗುವಂಥದ್ದು. ಶನೇಶ್ವರನು ಹೆಚ್ಚಿನದಾದಂಥ ಶಕ್ತಿ ಕೊಡ್ತಾನೆ, ಲಾಭ ಸಿಗುವ ಹಾಗೆ ಮಾಡ್ತಾನೆ. ಮತ್ತು ಲಾಭ ಮಾಡುವಂತಹ ಯಾವುದೋ ಮಾರ್ಕೆಟಿಂಗ್ ವ್ಯವಹಾರ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಂತಹ ಜನ, ಅಂತಹ ಸಹವಾಸ, ಅಂತಹ ಬದಲಾವಣೆಗಳನ್ನು ಕೊಡ್ತಾನೆ ಭಗವಂತ. ಎಷ್ಟೋ ಸಲ ನಮಗೆ ಬುದ್ಧಿ ಇದೆ, ಜ್ಞಾನ ಇದೆ, ಯಾವ ದಾರಿಯಲ್ಲಿ ಹೋಗಬೇಕು ಗೊತ್ತಾಗೋದಿಲ್ಲ. ಅಂತಹ ದಾರಿಗೆ ಹೋಗುವಂಥ ಅವಕಾಶಗಳನ್ನು ಕೂಡ ನಮಗೆ ಗುರು ಕೊಡ್ತಾನೆ. ಅದರ ಜೊತೆ ಶನಿಯೂ ಕೂಡ ಕೊಡ್ತಾನೆ. ಮತ್ತು ವಿದೇಶಾದಿ ಪ್ರಯಾಣಗಳನ್ನು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಏನಾದರೂ ಕಬ್ಬಿಣದ ವಾಹನ ತೆಗೆದುಕೊಳ್ಬೇಕು ಅಥವಾ ಏನೋ ಒಂದು ಮನೆಗೆ ಪೇಂಟಿಂಗ್ ಮಾಡಿಸ್ಬೇಕು, ಹೀಗೆಲ್ಲ ಇದ್ದರೆ ಬಹಳ ಒಳ್ಳೆಯದಾಗ್ತದೆ. ಯಾಕಂದರೆ ಗುರು 2ನೇ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಒಂದು ಸಣ್ಣದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಥವಾ ಮನೆಯಲ್ಲೇ ಏನೋ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋಣ, ಹೀಗೆಲ್ಲ ಇದ್ದರೆ ಒಳ್ಳೆಯ ಶುಭ ಕಾರ್ಯಗಳನ್ನು ನಡೆಸುವಂತಹದ್ದು. ಜ್ಯೇಷ್ಠ ಮಾಸ ಅಂಥೇಳಿ ಅಂಥ ತ್ಯಾಜ್ಯ ಮಾಸ ಅಲ್ಲ ಅದು, ಆದರೂ ಪರವಾಗಿಲ್ಲ, ಏನೋ ಸಣ್ಣ ಸಣ್ಣ ಪೂಜೆಗಳನ್ನು ಜಪಾನುಷ್ಠಾನಗಳನ್ನು ಮಾಡಿಕೊಳ್ಬೋದು. ನಮ್ಮಲ್ಲಿ 365 ದಿವಸವೂ ಕೂಡ ತ್ಯಾಜ್ಯ ಅಂತಿಲ್ಲ, ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮಾಡ್ತಾ ಇರಬೇಕು. ನೈಮಿತ್ತಿಕವಾಗಿ ಸಂಸ್ಕಾರ ಕರ್ಮಗಳಿಗೆ ಜಾಸ್ತಿ ನೋಡಬೇಕು. ಉಪನಯನ, ಮದುವೆ ಇಂತ್ಯಾದಿಗಳಿಗೆ ಸಂಸ್ಕಾರ ಕರ್ಮಗಳನ್ನು ಜಾಸ್ತಿ ನಾವು ಗಮನಿಸಬೇಕು, ಮುಹೂರ್ತಗಳನ್ನು ನೋಡಬೇಕು. ಪ್ರತಿನಿತ್ಯ ನಿತ್ಯ ಕರ್ಮ ಮಾಡೋದಕ್ಕೆ ಯಾವುದೂ ನೋಡಬೇಕಾಗಲಿಲ್ಲ. ನಿತ್ಯ ಒಂದು ಕಡೆಗೆಲ್ಲ ಒಂದು ಕಡೆ ಹೊರಡ್ತೇವೆ ಅಂತಂದರೆ ಯಾವ ಮುಹೂರ್ತ ನೋಡಬೇಕಾಗಲಿಲ್ಲ. ನಿತ್ಯ ಹೊರಡ್ಬೋದು, ಆದರೆ ಯಾವ ಕಾಲ ನೋಡಬೇಕಾಗಿಲ್ಲ. ಎಲ್ಲೋ ದೂರ ಪ್ರಯಾಣ ಮಾಡ್ತೇವೆ ಅಂತಂದರೆ ಅದನ್ನು ನೋಡಬೇಕು. ಯಾಕಂದರೆ ಶಾಸ್ತ್ರ ಏನು ಹೇಳ್ತದೆ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಯಥಾಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವು ಧರ್ಮಶಾಸ್ತ್ರಗಳು, ಗ್ರಂಥಗಳು ಏನು ಹೇಳ್ತದೆ ಅಷ್ಟೇ ಪ್ರಯತ್ನ ಮಾಡಬೇಕು. ಅನಂತರ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಲಾಭಾಂಶ ಅಂತೇಳಿ ಹೇಳಿದೆ. ಅನಂತರ ಸ್ವಲ್ಪ ಈ ತಿಂಗಳಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಬರಬಹುದು. ಶುಕ್ರ 12ನೇ ರಾಶಿಯಲ್ಲಿ ರಾಶಾಧಿಪತಿ ಕೂತಿದ್ದಾನೆ. ಕುಜನ ಮನೆಗೆ ಖರ್ಚಾಗತ್ತೆ. ಯಾವುದೊಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೋ ಅಥವಾ ಯಾವುದೋ ಒಂದು ವಸ್ತು ಕೊಂಡ್ಕೊಳ್ಳಿಕ್ಕೋ ಅಥವಾ ನೀವು ಅಸೆಟ್ ಬಿಲ್ಡಪ್ ಮಾಡಲಿಕ್ಕೋ ಅಥವಾ ಏನೋ ಒಂದು ಕಂಪ್ನಿ ಕಟ್ಟಲಿಕ್ಕೋ ಅಥವಾ ಪಾರ್ಟ್ನರ್ ಆಗಿ ಹೋಗಲಿಕ್ಕೋ ಇಂತಹದ್ದು. ಅಂದರೆ ಅದರಿಂದ ಕೆಟ್ಟದ್ದಾಗೋದಿಲ್ಲ, ಸಮಸ್ಯೆ ಆಗೋ. ಕುಜನ ಮನೆಯಲ್ಲಿ ಯಾವಾಗ ಕೂತ್ಕೊಳ್ತಾನೋ, ಕುಜನ ಮನೆಯಲ್ಲಿ ಶುಕ್ರ ಕೂದ ತಕ್ಷಣವೇ ನಿಮಗೆ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಬರುವಂಥ ಚಾನ್ಸಸ್ ಆಗುತ್ತೆ. ಹಾಗಾಗಿ ಧೈರ್ಯದಿಂದಿರಿ, ಮುನ್ನುಗ್ಗಿ. ಇನ್ನು ಜಾಗ್ರತೆ ಅಂತಂದರೆ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಸ್ವಲ್ಪ ಪೇಪರು, ಕಾನೂನು ವಿಷಯಗಳು ಏನಾದರೂ ಇದ್ದರೆ ನನಗೆ ಎಲ್ಲದು ಬರುತ್ತೆ, ನನಗೆ ತಿಳುವಳಿಕೆ ಇದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವ್ಯಾವ ವಿಷಯದಲ್ಲಿ ಯಾರ್ಯಾರಿಗೆ ಹೆಚ್ಚಿನದಾದಂಥ ತಿಳುವಳಿಕೆ ಇದೆಯೋ, ಸ್ಪೆಷಲ್ ಆಗಿ ಓದಿದಾರೋ ಅವ್ರ ಹತ್ರ, ಸ್ಪೆಷಲಿಸ್ಟ್ ಹತ್ರ ಹೋಗಿ ಕೇಳುವಂಥ ಪ್ರಯತ್ನವನ್ನು ಮಾಡಿ. ಇವತ್ತೇನಾಗಿದೆ ಕೇಳಿದ್ರೆ ನನಗೆ ಗೊತ್ತು ಹೇಳುವಂತಹ ದುರಂಕಾರ ಮನುಷ್ಯನಿಗೆ ಬಂದುಬಿಡುತ್ತೆ. ಹಾಗಾಗಿ ಇವತ್ತು ಏನಾಗಿದೆ, 10 ಯೂಟ್ಯೂಬ್ ನೋಡ್ತಾರೆ, 10 ಪ್ರೊಫೆಷನಲ್ಲಾಗಿ ಯಾರು ಮಾಡ್ತಾರೋ ಅವ್ರ ಹತ್ರ ಹೋಗಿ ಕೇಳಿಕೊಂಡು ತೀರ್ಮಾನ ತೆಗೆದುಕೊಳ್ಳಿ. ಯಾಕಂದರೆ ಕಾನೂನಿನ ತೊಡಕು ಬರುವಂಥ ಸಾಧ್ಯತೆಗಳಿದ್ದಾವೆ ನಿಮಗೆ, ಭೂಮಿ ವ್ಯಾಪಾರ ವ್ಯವಹಾರದಲ್ಲೋ ಬೇರೆದಲ್ಲೋ. ಇನ್ನು ನಕ್ಷತ್ರ ಪರಿಹಾರಗಳೇನು ಬೇರೆಲ್ಲ ಚೆನ್ನಾಗಿದೆ ಈ ತಿಂಗಳಲ್ಲಿ. ನಕ್ಷತ್ರ ಪರಿಹಾರಗಳೇನು? ಒಂದನೇದಾಗಿ ಕೃತಿಕಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮಸ್ಮರಣೆ ಮಾಡಿ, ಮರೆಯದೇ ಇದ್ದಾಗೆ. ಇನ್ನು ರೋಹಿಣಿ ನಕ್ಷತ್ರ ಈಶ್ವರ ಆರಾಧನೆ, ಶಿವನ ಆರಾಧನೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವನಾಮಸ್ಮರಣೆ. ಇನ್ನು ಮೃಗಶಿರಾ ನಕ್ಷತ್ರ 2-3, ಮೃಗಶಿರಾ ನಕ್ಷತ್ರ 2-3ನೇ ಪಾದ, ಎಷ್ಟು ಸಾಧ್ಯ 1-2ನೇ ಪಾದ, ಕರೆಕ್ಟ್. ಮೃಗಶಿರಾ ನಕ್ಷತ್ರ 1-2ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿಯನ್ನು ಪ್ರಾರ್ಥನೆ ಮಾಡಿ. ಮೃಗಶಿರಾ ನಕ್ಷತ್ರದವರು ಮನೆಯಿಂದ ಹೊರಡುವಾಗ ತುಳಸಿಗೆ ಹೋಗೋದು, ತುಳಸಿ ನಮಸ್ಕಾರ ಮಾಡೋದು, ತುಳಸಿಗೆ ಪ್ರಾರ್ಥನೆ ಮಾಡೋದು, ಅದನ್ನು ಮಾಡ್ತಾ ಬನ್ನಿ. ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ನೀಡ್ತಾನೆ. ಇದಿಷ್ಟು ಮಾಡ್ತಾ ಬನ್ನಿ. ಈ ತಿಂಗಳಲ್ಲಿ ನಿಮಗೆ ಶನಿ ಬಲ, ಗುರುವಿನ ಬಲ ಎಲ್ಲ ಬಂದಿದೆ, ಆ ದೈವಾನುಗ್ರಹ ಇದೆ. ಆದಷ್ಟು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಕಳ್ಕೊಳ್ಳಿಕ್ಕೆ ಹೋಗಬೇಡಿ, ನಷ್ಟ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ಅಸೆಟ್ಟನ್ನು ಬಿಲ್ಡಪ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಲಯಬಿಲಿಟಿ ಬೇಡ. ಯಾಕಂದರೆ ಜೀವನದಲ್ಲಿ ಕಷ್ಟ ಕಾಲ ಬಂದಾಗ ನಮಗೆ ಯಾವುದೋ ಒಂದು ಆಸರೆ ಕೊಡುವಂತಹ ಪ್ರಯತ್ನವನ್ನೇ ಮಾಡಿ. ಹಾಗೆ ಹಿಂದಿನವರೆಲ್ಲ ಬಂಗಾರವನ್ನು ಕೊಂಡ್ಕೊಳ್ತಾ ಇದ್ದರು. ಇವಾಗ ಏನಂದರೆ ಡಿಜಿಟಲ್ ಬಂಗಾರ ಅಂಥೇಳಿ ಬಂದಿದೆ. ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತನ ಅನುಗ್ರಹ ಮಾಡಲಿ. ಎಲ್ಲರಿಗೂ ಕೂಡ ಲೋಕಕ್ಕೆ ಮಂಗಲವನ್ನು ಮಾಡಲಿ. ಯಾರು ಲೈಕ್ ಮಾಡಿಲ್ಲೋ ಅಂಥವ್ರು ಲೈಕು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನಿಮ್ಮಂತರ ಒಂದು ವಿಶ್ವಾಸ ಪ್ರೀತಿ ಹಾಗೇ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.